ದೇವರ ಹೆರಿಗೆ ಯಾವ ತೊಂದರೆ ಇಲ್ಲದನ ಹೆರಿಗೆ ಆಗತ್ತ. ಎಲ್ಲದಕ್ಕೂ ದೇವರದಾನ. ಸತ್ಯಪ್ಪ, ಅದರ ಬಗ್ಗೆ ನಾನು ಎಷ್ಟು ಚಿಂತೆ ಮಾಡೋದಿಲ್ಲ. ಯಾಕಂದ್ರೆ ನಾನು ಮೊದಲೇ ಒಂದು ಮಹತ್ವದ ಕೆಲಸವನ್ನು ಮಾಡಬೇಕಾಗಿತ್ತು. ಅದು ಅದು ತಪ್ಪಿ ಈಗ ನನಗೆ ಗಂಡಾಂತರ ಬಂದಿದೆ. ಮತ್ತೊಂದು ಆಸೆ ನಿಮ್ಮ ಮನಸ್ಸಿನಾಗ ಕೊರೆಯಾಕತ್ತೈತ್ರ. ಪರಿಲಾಳವನವನು 7 ಸತಿ ಹೋಗವಲ್ದಕ್ಕ. ಮೋದಿನ ಹೆದರಿಲ್ಲ, ನಾವ್ಯಾಕೆ ಹೆದರ್ಬೇಕು? ಏನ್ರಿ ಅದು ನಿಮ್ಮ ಆಸೆ ಶಿವ? ತಾಳು ಸತ್ಯಪ್ಪ, ಡಾಕ್ಟರ್ ಹೊರಗಡೆ ಬಂದ ಮೇಲೆ ನಿನಗೆ ಅರ್ಥವಾಗುತ್ತದೆ ನನ್ನ ಆಸೆ ಏನು ಅಂತ. ಮಿಸ್ಟರ್ ಪ್ರತಾಪ್, ಯು ಆರ್ ಎ ಲಕ್ಕಿ ಮ್ಯಾನ್. ನಿಮ್ಮ ಮಡದಿ ಪದ್ಮ ಗಂಡು ಮಗುವಿಗೆ ಜನ್ಮವಿತ್ತಿದ್ದಾಳೆ. ಈಗ ಸಂತೋಷ ಆತ್ ನೋಡ್ರಿ ಡಾಕ್ಟರ್. ತಾಯಿ ಮಗು ಆರೋಗ್ಯವಾಗಿ ಇದಾರನ್ರಿ? ಅಲ್ಲ ಅದಾರನ್ರಿ? ಸದ್ಯ ಈಗೇನು ಅಂತ ತೊಂದರೆ ಇಲ್ಲ. ಪದ್ಮ ಸ್ವಲ್ಪ ಕ್ಷೀಣಳಾಗಿದ್ದಾಳೆ. ಹೆರಿಗೆಯಾಗುವಾಗ ಅವಳ ಹೊಟ್ಟೆಗೆ ಸ್ವಲ್ಪ ತ್ರಾಸಾಗಿದೆ. ಅದಕ್ಕೋಸ್ಕರ ನಾನು 1 ತಾಸು ಮೂರ್ಛೆ ಹೋಗುವ ನಿದ್ರೆ ಇಂಜೆಕ್ಷನ್ ಕೊಟ್ಟಿದ್ದೇನೆ. ನೀವೇನು ಗಾಬರಿ ಪಡಬೇಕಾಗಿಲ್ಲ. ಡಾಕ್ಟರ್, ಮಗು ಚೆನ್ನಾಗಿದೆ ತಾನೆ? ಹಾಗೆ ಪದ್ಮಳ ಜೀವಕ್ಕೆ ಪದ್ಮಾದೇವಿಯವರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಪ್ರತಾಪ್, ನಾವೆಲ್ಲ ಸರಿಯಾದ ಟ್ರೀಟ್ಮೆಂಟ್ ಅನ್ನೇ ಕೊಟ್ಟಿದ್ದೇವೆ. ಆದರೆ ಮಗುವನ್ನು ಮಾತ್ರ ಜೋಪಾನವಾಗಿ ನೋಡಿ. ನಾನಿನ್ನು ಬರುತ್ತೇನೆ. ಸ್ವಲ್ಪ ನಿಲ್ಲಿ ಡಾಕ್ಟರ್, ನನ್ನದೊಂದು ಚಿಕ್ಕ ಮನವಿ ಇದೆ. ಪ್ರತಾಪ್, ಮತ್ತೇನು ನಿಮ್ಮ ಸಮಸ್ಯೆ? ಸಮಸ್ಯೆ ಏನಿಲ್ಲ ಡಾಕ್ಟರ್. ಕಷ್ಟಪಟ್ಟು ಬುದ್ಧಿ ಚಾಣಕ್ಯದಿಂದ ನನ್ನ ಮಗುವಿನ ಪ್ರಾಣವನ್ನು ಉಳಿಸಿದ್ದೀರಿ. ಈಗ ಅದೇ ಮಗುವಿನ ಪ್ರಾಣವನ್ನು ಹತ್ಯೆ ಮಾಡಬೇಕು ಅಂದರೇನು ನಿಮ್ಮ ಮಾತಿನ ಅರ್ಥ? ಅಂದರೆ ನಾನೀಗ... ಹೌದು ಡಾಕ್ಟರ್, ಈ ಸದ್ಯ ಮಗುವಿನ ಪ್ರಾಣವನ್ನು ತೆಗೆಯಲೇಬೇಕು. ಪ್ರತಾಪ್, ಏನು ಮಾತನಾಡುತ್ತಾ ಇದ್ದೀರಿ ನೀವು? ಜಗತ್ತಿನಲ್ಲಿ ಗಂಡು ಮಗು ಹುಟ್ಟಿದರೆ ಸಂತೋಷ ಪಡುವಂತ ತಂದೆಗಳಿದ್ದಾರೆ ಈ ನಮ್ಮ ನಾಡಿನಲ್ಲಿ. ಆದರೆ ಅದೇ ಮಗುವನ್ನು ಕೊಲೆ ಮಾಡು ಎಂದು ಹೇಳ್ತಿರಲ್ಲ, ನೀವೇನು ಮನುಷ್ಯರು ಅಥವಾ ರಾಕ್ಷಸರು? ನನಗೆ ಹೆಚ್ಚಿನ ವಿಷಯ ಬೇಕಾಗಿಲ್ಲ. ನಿನ್ನಿಂದ ಈ ಕೆಲಸ ಆಗುತ್ತದೆಯೋ ಇಲ್ಲವೋ ಈಗ ಹೇಳು. ಮಿಸ್ಟರ್ ಪ್ರತಾಪ್, ನಾನು ಡಾಕ್ಟರ್ ಆಗಿರುವುದು ಸಾವು ಬದುಕಿನ ಜೊತೆಗೆ ಹೋರಾಡುತ್ತಿರುವ ರೋಗಿಗಳ ಪ್ರಾಣ ರಕ್ಷಣೆಗಾಗಿಯೇ ಹೊರತು ರೋಗಿಯಂತವರೇ ಇರಲಿ ಸಾವಿನ ದವಡಿಯಿಂದ ಪಾರು ಮಾಡಿ ಪ್ರಾಣ ಉಳಿಸುತ್ತೇನೆ ಹೊರತು ಹುಟ್ಟಿದ ಮಗುವನ್ನು ಚೂಟಿ ಹಾಕುವ ಈ ನಮನ ಈ ಡಾಕ್ಟರ್ನಲ್ಲಿ ಮೂಡಿ ಬರುವುದಿಲ್ಲ. ಡಾಕ್ಟರ್, ಇಲ್ಲದ ಕಟ್ಟುಕತೆ ಹೇಳಿ ನನ್ನ ಮುಂದೆ ಹೇಳಬೇಡ. ನನ್ನ ಮಾತನ್ನಿಗೆ ಬೆಲೆ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಪರಿಸ್ಥಿತಿ ಗಂಭೀರವಾದಿತು. ಎಚ್ಚರ. ನಾನು ಕೂಡ ಅಷ್ಟೇ ಪ್ರತಾಪ್. ಇನ್ನೊಂದು ಸಾರಿ ಇಂಥ ವಲಸು ಕೆಲಸಕ್ಕೆ ನನ್ನನ್ನು ಕೈ ಹಾಕಲು ಒತ್ತಾಯಿಸಿದರೆ ನಿನ್ನನ್ನು ಕತ್ತಲ ಕೋಣಿಗೆ ಕಂಬಿ ಎನಿಸಲು ಕಳುಹಿಸಬೇಕಾಗುತ್ತದೆ. ಬಿ ಕೇರ್ಫುಲ್. ಇಲ್ಲಿ ತನಕ ನನ್ನ ಎದುರಿಗೆ ನಿಂತು ಯಾರು ಮಾತಾಡಿದ್ದಿಲ್ಲ. ಒಬ್ಬ ಡಾಕ್ಟರ್, ಏಕೋಚಿತ ಒಬ್ಬ ಡಾಕ್ಟರ್ ನನ್ನನ್ನು ಹೀಯಾಳಿಸಿ ಮಾತನಾಡುವುದೇ? ನೋಡು ಸಂಜಯ್, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಈ ಮಾತು ನಿರಾಕರಿಸಿದರೆ ನಿನಗೆ ಕೇಡು ತಪ್ಪಿದ್ದಲ್ಲ. ಎಷ್ಟು ದುಡ್ಡು ಬೇಕು ಕೇಳೋ, ಕೊಡುತ್ತೇನೆ. ಈ ಕೆಲಸವನ್ನು ನಿನ್ನಿಂದಲೇ ಆಗಲೇಬೇಕು. ನೋ ಮಿಸ್ಟರ್ ಪ್ರತಾಪ್,
ಇಂಥ ಕೆಟ್ಟ ಕೆಲಸ ಮಾಡುವುದರಲ್ಲಿ ನಾನು ಬಹಳ ಹಿಂದುಳಿದವನು. ನಿಮ್ಮಂತ ಹೃದಯವಿಲ್ಲದ ಮಾನವರ ಜೊತೆ ನಿಂತು ಮಾತನಾಡಲು ಕೂಡ ನನಗೆ ಅಸಹ್ಯವೆನಿಸುತ್ತದೆ. ಇಂಥ ಕಾರ್ಯಗಳೆಲ್ಲ ನಿಮ್ಮಂತ ಪಾಪಿಗಳಿಗೆ ಸಲ್ಲಿದ್ದು. ನಿಜವಾಗಲೂ ನೀವು ಪದ್ಮಾದೇವಿ ಬಹಳ ನತದೃಷ್ಟಿ. ಡಾಕ್ಟರ್, ಅಂದರೆ ನಿನ್ನ ಕೊನೆಯ ತೀರ್ಮಾನ? ಐ ಆಮ್ ಸೋ ಸಾರಿ ಮಿಸ್ಟರ್ ಪ್ರತಾಪ್, ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಪದ್ಮಾದೇವಿಯವರು 1 ಗಂಟೆ ಮೂರ್ಛೆ ಹೋಗಿದ್ದಾಳೆ. ಅವಳು ಎಚ್ಚರವಾಗುವುದರ ಒಳಗಾಗಿ ಅವಳಿಗೇನು ತೊಂದರೆ ಆಗದಂತೆ ನೋಡಿಕೊಳ್ಳಿ. ಹುಟ್ಟಿದ ಮಗುವಿಗೆ ಮುತ್ತಿಡುವ ತಂದೆ ತಾಯಿಗಳು ಮಾತ್ರ ನಮ್ಮ ದೇಶದಲ್ಲಿದ್ದಾರೆ. ಆದರೆ ಅದೇ ಮಗುವನ್ನು ಕೊಲೆ ಮಾಡುವುದು ಹೇಳುತ್ತಿರಲ್ಲ. ತಂದೆ ಅಂದರೆ ನಿಮ್ಮ ಹೆಸರು ಇತಿಹಾಸದಲ್ಲಿ ಬರುತ್ತದೆ. ಮಿಸ್ಟರ್ ಪ್ರತಾಪ್, ಇನ್ನು ಮೇಲೆ ಆದರೂ ಬುದ್ಧಿ ಕಲಿತುಕೊಳ್ಳಿ. ನಾನಿನ್ನು ಬರುತ್ತೇನೆ. ಸಂಜಯ್, ನಿನ್ನ ಮಂಕು ಬೂದಿಗೆ ತಕ್ಕ ಪಾಠವನ್ನು ಕಲಿಸದಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ಸತ್ಯಪ್ಪ, ಈ ಸದ್ಯ ನಡೀತಲ್ಲ, ಈ ವಿಷಯ ನಿನಗೆ ಅರ್ಥವಾಯ್ತು ತಾನೆ? ಎಲ್ಲ ತಿಳಿದಂಗ ಆತ್ ಬಿಡ್ರಿ ಶಿವ. ಆದ್ರ ಅದು ಬಹಳ ಅನ್ಯಾಯದ ಕೆಲಸ ಅಂತ ನನಗನ್ನಿಸ್ತದ. ಯಾಕಂದ್ರ ಹುಟ್ಟಿದ್ದು ಗಂಡು ಮಗು, ಈ ಮನೆಗೆ ಮಾಣಿಕ್ಯ ಸಿಕ್ಕಂತೆ. ಅದನ್ನು ಬಿಟ್ಟು ಇಂಥ ಕ್ರೂರ ಕೃತ್ಯಕ್ಕೆ ಯಾರ ಕೈ ಹಾಕ್ತಾರೆ ನೀವ ಹೇಳ್ರಿ? ಸತ್ಯಪ್ಪ, ಅಂತ ಕ್ರೂರ ಕೃತ್ಯಕ್ಕೆ ಕೆಲಸ ಮಾಡಲು ಅದಕ್ಕೊಂದು ಬಲವಾದ ಕಾರಣವಿದೆ. ಹುಟ್ಟಿದ್ದು ಗಂಡು ಮಗು, ನಾಳೆ ದೊಡ್ಡವನಾಗಿ ನನ್ನ ಆಸ್ತಿಗೆ ಅವನೇ ಒಡೆಯನಾಗುತ್ತಾನೆ. ಅದು ಸಾಧ್ಯವಿಲ್ಲ. ನಾನು ಬದುಕಿರುವ ತನಕ ನಂದೇ ಆಟ, ನಂದೇ ಕಾಮ. ಹುಟ್ಟಿದ ಕೂಸು ಯಾಕೆ ಸಿಟ್ಟಿಗೆ ಬರ್ತೈತಿ ಬಿಡ್ರಿ ಶಿವ. ನಾವು ಮುದ್ದಾಗೆ ಜೋಪಾನ ಮಾಡಿದ್ರ ನಾವು ಹೇಳ್ದಂಗ ಕೇಳ್ತಾವ. ಪಾಪ ಹುಟ್ಟಿದ ಖುಷಿನ ಯಾಕೆ ಕತ್ ಹಿಚಕ್ತೀರಿ? ಯಾಕೆ ಕತ್ ಹಿಚಕ್ತೀರಿ? ಬಿಡ್ರಿ ಶಿವ, ಇದಕ್ಕ ದೇವ್ರ ಮೆಚ್ತ ನಾನು. ನೀವ ಹೇಳ್ರಿ. ಸತ್ಯಪ್ಪ, ನನಗೆ ಎದುರು ಉತ್ತರ ಕೊಡ್ತೀಯೇನು? ನೋಡು ಸತ್ಯಪ್ಪ, ಆ ಸಂಜಯ ಈ ಕೆಲಸವನ್ನು ನಿರಾಕರಿಸಿ ಹೋದ. ಈಗ ಈ ಕೆಲಸ ನಿನ್ನ ಪಾಲಿಗೆ ಸೇರಿತು. ಇದೇನ್ರಿ ಶಿವ, ನನಗ ತಂದ್ರಲ್ಲ ಪಾಪದ ಕೆಲಸ. ಸತ್ಯಪ್ಪ, ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಪ್ರಾಣಕ್ಕೆ ಆಪತ್ತು. ನೋಡು, ಪದ್ಮ ಇನ್ನೂ ಎಚ್ಚರವಾಗಿಲ್ಲ. ಅವರು ಎಚ್ಚರವಾಗಕ್ಕಿಂತ ಮೊದಲೇ ಆ ಮಗುವನ್ನು ಕರೆದುಕೊಂಡು ಎಲ್ಲಿ ಹೋಗಿ ಆದರೂ ಬೀಸಾಕಿ ಬರಬೇಕು. ಈ ಕೆಲಸ ನೀನು ಮಾಡಿದರೆ ನಿನಗೆ ಬಕ್ಷಿಸಿಕೊಡುತ್ತೇನೆ. ಇಲ್ಲವಾದರೆ ನಿನ್ನ ಪ್ರಾಣವನ್ನೇ ತೆಗೆದು ಬಿಡುತ್ತೇನೆ. ತಪ್ಪದ ಮಾಡ್ತೀನಿ ಶಿವ, ಆದ್ರೂ ನನ್ನ ಪ್ರಾಣಕ್ಕೇನು ಅಪಾಯ ಮಾಡಬೇಡ್ರಿ. ಈಗ ಸದ್ಯ ಆ ಕೂಸ್ ತಗೊಂಡು ಹೋಗಿ ಕುತ್ತಿಗೆ ಹೆಚ್ಚಿಗೆ ಒಗದು ಬರ್ಬೇಕು, ಅಷ್ಟ ಹೌದಿಲ್ರಿ? ಈ ಕೆಲಸ ತಪ್ಪದ ಮಾಡ್ತೀನಿ ಶಿವ. ನೋಡು, ಈ ಕಾರ್ಯವನ್ನು ಬಹಳ ಜಾಗೃತಿಯಿಂದ ಮಾಡಬೇಕು. ಬೇಗ ಹೋಗು, ಆ ಕೂಸನ್ನು ಎತ್ತಾಕಿಕೊಂಡು ಬಾ.
ಶಿವ. ಸತ್ಯಪ್ಪ, ಕಟುಕ ಸಾಕಿದ ಕುರಿ ಎಷ್ಟು ಚಂದ ಇದ್ದರೂ ಏನು ಪ್ರಯೋಜನ? ಒಂದಿಲ್ಲ ಒಂದು ದಿನ ಆ ಕಟುಕನ ಚೂರಿಗೆ ಆ ಕುರಿ ಬಲಿ ಆಗಬೇಕಲ್ಲವೇ? ಸತ್ಯಪ್ಪ, ಪದ್ಮ ಎಚ್ಚರವಾಗುತ್ತಾಳೆ. ಜಲ್ದಿ ಹೋಗು, ಎಲ್ಲಾದರೂ ಬಿಸಾಕಿ ಬಾ, ಹೋಗ. ಹೋಗ್ತೀನ್ರಿ ಶಿವ. ಇಂಥ ಪಾಪದ ಕೆಲಸ ಮಾಡಾಕ ಸ್ವಲ್ಪ ಧೈರ್ಯ ತಗೊಂತೀನ್ರಿ. ಯಾಕಂದ್ರ ನಿಮ್ಮಂಥವ್ರ ಅಳುಕಿನ್ಯಾಗ ಬಾಳ್ತೀವಿ ನೋಡ್ರಿ ನಾವು. ಅದ್ರ ಫಲ ಇದು. ನಾನೀಗ ಸದ್ಯ ಹೋಗಿ ಈ ಕುಸಿನ ಕತ್ ಹಿಚಿಕಿ ಬೀಸಾಕಿ ಬರ್ತೀನಿ. ಅಂತೂ ಪೀಡೆ ತೊಲಗಿ ಹೋಯಿತು. ಪದ್ಮ ಎಚ್ಚರಾದ ಮೇಲೆ ಪದ್ಮಳಿಗೆ ಸುಳ್ಳು ವಾರ್ತೆಯನ್ನು ಹೇಳಲೇಬೇಕು. ಮಗು ಹುಟ್ಟಿದ ತಕ್ಷಣ ಸತ್ತು ಹೋಯಿತೆಂದು ಸುಳ್ಳನ್ನು ಹೇಳಲೇಬೇಕು. ಹೇಗಿದೆ ಈ ಪ್ರತಾಪನ ಹೇಯ ಕೃತ್ಯ? ಬಿಡದೋ ಯಾರನೋ ವಿಧಿಯೋ, ಬಿಡದೋ ಯಾರನೋ ವಿಧಿಯೋ, ಬಿಡದೋ ಯಾರನೋ ವಿಧಿಯೋ, ಯಾರನೋ ವಿಧಿಯೋ. ಈ ನನ್ನ ಮಾತನ್ನು ಈಗ ನಂಬುವರ್ಯಾರಿಲ್ಲ, ಈ ನನ್ನ ಮಾತನ್ನು ಈಗ ನಂಬುವರ್ಯಾರಿಲ್ಲ. ಕೇಳುವರಂತೂ ಮೊದಲೇ ಇಲ್ಲ, ಕೇಳುವ
ಶಿವ ಶಿವ ಪರಮಾತ್ಮ, ಎಂಥ ಚಾಂಡಾಲರ ಹುಟ್ಟ್ಯಾಗ ಎಂಥ ಕೂಸು ಹುಟ್ಟಿಸ್ಬಿಟ್ಟಪ್ಪ. ಪಾಪ ಏನು ದೇವಿ ಇಂಥ ಚಂದು ಕೂಸಿನ ಜನ್ಮ ನೀಡಿ ಪುಣ್ಯ ಕಟ್ಕೊಂಡ್ಲು. ಆದ್ರ ಈ ಮಗುನ್ ಎತ್ತಿ ಆಡಿಸೋ ಭಾಗ್ಯ ಆ ತಾಯಿ ಪಡೆಯಲಿಲ್ಲ. ಆ ಚಾಂಡಾಲ್ ಪ್ರತಾಪಗ ಚೂರು ಕರುಳಿನ ಬಿಡೆ ಇಲ್ಲದ ಈ ಕೂಸಿನ ಕುತ್ತಿಗೆ ಹೆಚ್ಚಿಗೆ ಒಗದ ಬಾ ಅಂತ ನನ್ನ ಕೈಯಾಗ ಕೊಟ್ಟು ಕಳಿಸ್ಯಾನ. ನನಗ್ ನೋಡಿದ್ರ ಈ ಕೂಸಿನ ಕತ್ ಹಿಚ್ಗಾಕ ನನ್ನ ಮನಸ್ಸು ಒಪ್ಪುವಲ್ದು. ಅಕಸ್ಮಾತ್ ನನ್ನ ಮಗಳ ಹೊಟ್ಟ್ಯಾಗಿ ಈ ಕೂಸು ಹುಟ್ಟಿತ್ತಂದ್ರ ನಾನು ಇಂಥ ಕೆಲ್ಸಕ್ಕೆ ಕೈ ಹಾಕ್ತಿದ್ದೆ ಇಲ್ಲ. ಅಕಸ್ಮಾತ್ ನನ್ನ ಮಗಳ ಹೊಟ್ಟ್ಯಾಗಿ ಈ ಕೂಸು ಹುಟ್ಟಿತ್ತಂದ್ರ ನಾನು ಇಂಥ ಕೆಲ್ಸಕ್ಕೆ ಕೈ ಹಾಕ್ತಿದ್ನ ಇಲ್ಲ. ಇಲ್ಲಿ ಸ್ವಲ್ಪ ಮರಿಗೆ ನಿಲ್ತೀನಿ. ಕುಡುಕ ಮಾನವನಿಗೆ ಕೆಳಕಿನ ಪಾಠ ಕಲಿಸುವ ಒಂದು ಸೂತ್ರ ಅಂತ ತಿಳಿದವರು ಹೇಳುತ್ತಾರೆ. ಈ ಕುಡಿತವನ್ನು ಎಲ್ಲರೂ ಉಪಯೋಗಿಸುತ್ತಾರೆ. ಭೋಗಿಗಳು ಕುಡಿತಾರೆ, ಯೋಗಿಗಳು ಕುಡಿತಾರೆ, ಸಾಧರು ಸಂತರು ಎಲ್ಲರೂ ಕುಡಿಯುತ್ತಾರೆ. ಅವರು ಏಕೆ ಕುಡಿಯುತ್ತಾರೆ? ತಮ್ಮ ಹೃದಯದಲ್ಲಿದ್ದ ಕಲ್ಮಶ ಭಾವನೆಯನ್ನು ತೊಲಗಿಸಿ ಆ ಪವಿತ್ರವಾದ ಹೃದಯಕ್ಕೆ ಆತ್ಮವೆಂಬ ವಿಶ್ವಾಸವನ್ನು ಪೀಠವನ್ನು ನೆಲೆ ಉರಿಸುವುದಕ್ಕಾಗಿ. ಆದರೆ ನಾನು ಕುಡಿಯುತ್ತೇನೆ, ನನ್ನ ಹೃದಯಕ್ಕಾದ ಪ್ರೀತಿಯ ಪೆಟ್ಟು ಅತಿಯಾಗಿ ನನ್ನ ಜೀವನಕ್ಕೆ ಆಧಾರವಾದ ನೌಕರಿಯಿಂದ ತೆಗೆದೊಗೆದ ಆ ಮೇಲಧಿಕಾರಿಗಳ ಉಪಕಾರ ತೀರಿಸುವುದಕ್ಕಾಗಿ. ಸಾಕಿನ್ನು ಈ ನನ್ನ ಜೀವನದ ಜಂಜಾಟ ಮನಸ್ಸುವೆ ಬೇಗ ಈ ಲೋಕವನ್ನು. ಇದೇನು ಆಶ್ಚರ್ಯ! ಎಂತ ನಿರ್ಜನವಾದ ಕಾಡಿನಲ್ಲಿ ಈ ಒಂದು ಹಸುಗೂಸು ಅಳುತ್ತಲೇ ಇಲ್ಲೇ ಬಿದ್ದಿದೆಯಲ್ಲ. ಯಾವ ತಾಯಿ ಮರೆತು ಹೋಗಿರಬಹುದು ಈ ಕೂಸ? ಹೆತ್ತ ಕೂಸನ್ನೇ ಮರೆತು ಬಿಟ್ಟು ಹೋಗುವಂತ ತಾಯಿಗಳು ಉಂಟೆ ಈ ನಮ್ಮ ಜಗತ್ತಿನಲ್ಲಿ? ಹಾಗಾದರೆ ಯಾರದಿರಬಹುದು ಈ ಕೂಸು? ನಿಜ, ಯಾವಳೋ ತಾಯಿ ಬಡತನದ ತಾಪತ್ರೆಯಲ್ಲಿ ಸಿಲುಕಿ ಈ ಕೂಸಿನ ಜೋಪಾನ ಮಾಡಲು ಆಗಲಾರದೆ ಈ ಕೂಸನ್ನು ಇಲ್ಲೇ ಎಸೆದು ಹೋಗಿರಬಹುದು. ನನ್ನ ತಾಪತ್ರೆ ನನಗೆ ತೀರಿಸಲಾರದಷ್ಟು ಇರುವಾಗ ಇನ್ನು ಈ ಕೂಸಿನ ಉತ್ಸವರೇ ನನಗೆ ಶಾಂತೇಶ ನಿಲ್ಲು. ನಿನಗೆ ಹೃದಯ ಎನ್ನುವುದಾದರೆ ಇದೇನೋ? ಪಾಪ ಬೇಲಿಯಿದ್ದ ಹಸಿಗುಸು ಹಾಲಿಲ್ಲವೇ ಒಂದೇ ಸವನೆ ಅಳುತ್ತಿದೆ ಕೂಡ. ಅದನ್ನು ಮುಟ್ಟಿದ ಹಾಗೆ ಹೊಟ್ಟು ಬಿಟ್ಟಿದ್ದಿಲ್ಲ. ನೀನೊಬ್ಬ ಮಾನವನೇ, ಅಳುವ ಕಂದನನ್ನು ಎತ್ತಿಕೋ, ಅಪ್ಪಿಕೋ. ಶಾಂತೇಶ್, ನಿನಗೆ ಕೋಟಿ ಪುಣ್ಯ ಬರ್ತದೆ. ನಿನ್ನ ಕಪಟ ನಾಟಕವನ್ನು ಈ ಹಸುಗೂಸನ್ನು ನಾನು ಎತ್ತಿಕೊಂಡು ನಾನ್ಯಾವ ಪಾಪ ಕಟ್ಟಿಕೊಳ್ಳಲಿ? ಯಾವ ವೈಭಿಚಾರಿ ಹೆಣ್ಣು ಹೆತ್ತು ಬಿಟ್ಟು ಹೋದ ಹಸುಗೂಸು ಇದು. ಇದನ್ನು ನಾನು ಎತ್ತಿಕೊಂಡು ನಾನೇನು ಛಲ ಸಾಧಿಸಬೇಕಾಗಿದೆ? ನೀನೊಬ್ಬ ಓದಿಕೊಂಡು ವಿದ್ಯಾವಂತನಾಗಿ ಅಷ್ಟೇ ಏನೋ ನೀನು ಕಲಿತ ನೀತಿ ಪಾಠ ಇಂಥ ಹಸುಗೂಸು ವ್ಯಭಿಚಾರಿಯ ಹೊಟ್ಟೆಯಲ್ಲಿ ಹುಟ್ಟಲು ಅದು ಹೇಗೆ ಸಾಧ್ಯ? ನಿನ್ನ ಹೃದಯದಲ್ಲಿದ್ದ ಹೊಲಸು ಆಲೋಚನೆಯನ್ನು ಕಿತ್ತು ಹಾಕಿ ಮೊದಲು ಆ ಕೂಸನ್ನು ಎತ್ತಿಕೋ. ಶಾಂತಿಸೋ, ಎತ್ತಿಕೋ. ನಿನಗೆ ಆ ದೇವರ ಕೊಟ್ಟ ವರ ಇದು. ಈ ಸುಂದರವಾದ ಹಸುಗೂಸನ್ನು ನೋಡಿದರೆ
ಆ ಸೂರ್ಯ ಚಂದ್ರರ ಪ್ರಕಾಶದಂತೆ ಕಂಗೊಳಿಸುತ್ತದೆ ನನ್ನ ಕಣ್ಣುಗಳಲ್ಲಿ. ನಿಜವಾಗಲೂ ಈ ಹಸುಗೂಸು ಸಭ್ಯ ಪ್ರಾಣಿಯರ ಉದರದಲ್ಲಿ ಜನಿಸಿದ್ದೇ ಇರಬಹುದು. ಹೇಗೋ ನನ್ನ ತಂಗಿ ವಿದ್ಯಾ ಮಕ್ಕಳಿಲ್ಲದೆ ದಿನನಿತ್ಯ ಕಣ್ಣೀರನ್ನು ಹಾಕುತ್ತಿದ್ದಾಳೆ. ನಾನು ಈ ಕೂಸನ್ನು ಎತ್ತಿಕೊಂಡು ನನ್ನ ತಂಗಿಯ ಉಡಿಯಲ್ಲಿ ಹಾಕಿದರೆ ಅವಳ ಬಾಳು ನಂದಾದೀಪ ಆಗುತ್ತದೆ. ನಾನು ಈ ಕೂಸನ್ನು ಎತ್ತಿಕೊಂಡು ಹೋಗಲೇಬೇಕು. ಈ ಕೂಸನ್ನು ನಾನು ಎತ್ತಿಕೊಂಡು ಹೋಗಲೇಬೇಕು. ಈ ಕೂಸನ್ನು ನಾನು ಎತ್ತಿಕೊಂಡು ಹೋಗಲೇಬೇಕು. ಅಳಬೇಡ. ನಿನಗೆ ಜನ್ಮ ಕೊಟ್ಟ ತಾಯಿ ಮಹಾಪುಣ್ಯವಂತಳು ಕಂದ, ಮಹಾಪುಣ್ಯವಂತಳು. ನಿನ್ನಂತ ಕಂದನನ್ನು ನನಗೆ ಕಾಣಿಕೆಯಾಗಿ ಕರುಣಿಸಿದಲ್ಲ ಆ ನಿನ್ನ ತಾಯಿ ಮಹಾಪುಣ್ಯ ಬರಲಿ ಕಂದ, ಅವರಿಗೆ ಮಹಾಪುಣ್ಯ ಬರಲಿ. ಇಂದು ನೀನು ಈ ಬೀದಿಯಲ್ಲಿ ಬಿದ್ದವನು, ನಾಳೆ 4 ಜನಕ್ಕೆ ಬುದ್ಧಿ ಹೇಳುವಂತ ಸಜ್ಜನಂತನಾಗು. ಇಂದು ನೀನು ಬೀದಿಯಲ್ಲಿ ಬಿದ್ದ ಬಾಲಕ ಓದಿ ದೊಡ್ಡ ವಿದ್ಯಾವಂತನಾಗಿ ಇಡೀ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಬರೆದ ಸಂವಿಧಾನ ಶಿಲ್ಪಿ, ಭಾರತದ ರತ್ನ ಬಿ.ಆರ್. ಅಂಬೇಡ್ಕರ್ನಂತೆ ಆಗು ಕಂದ, ಬಿ.ಆರ್. ಅಂಬೇಡ್ಕರ್ನಂತೆ ಆಗು. ಈ ನಮ್ಮ ಭಾರತ ದೇಶಕ್ಕೆ ಕೈಯಲ್ಲಿ ಕೈಗಳನ್ನು ಹಿಡಿದು ಸಾವಿರಾರು ಬ್ರಿಟಿಷರನ್ನು ರುಂಡ ಚೆಂಡಿ ಆಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ಆಗು ಕಂದ ನೀನು. ನಿನಗೆ ಆ ದೇವರು ಕೊಟ್ಟ ವರ ಕಂದ, ನಿನಗೆ ಆ ದೇವರು ಕೊಟ್ಟ ವರ. ಈ ವರವನ್ನೇ ನನ್ನ ತಂಗಿಯ ಉಡಿಯಲ್ಲಿ ದಾರಿ ಎರೆಯುವೆ ನಾನಿಂದು. ಇಂದು ನನ್ನ ತಂಗಿಯ ಉಡಿಯಲ್ಲಿ ದಾರಿ ಎರೆಯುವೆ ನಾನಿಂದು. ನನ್ನ ತಂಗಿಯ ಉಡಿಯಲ್ಲಿ ದಾರಿ ಎರೆಯುವೆ ನಾನು. ಛೇ, ವಿಚಿತ್ರ ಕಥೆ ಐತ್ರಿ ಇದು. ದೂರದಿಂದ ಬರುವ ವ್ಯಕ್ತಿ ಯಾರು ಅಂತ ಗೊತ್ತು ಸಿಗದ ಈ ಕೂಸು ಇಲ್ಲಿ ಹಾಕಿ ಹೋಗಿಬಿಟ್ಟೆ. ಆದ್ರ ಆ ಶಾಂತೇಶಪ್ಪ ಈ ಕೂಸಿಗೆ ದಾರಿದೀಪವಾಗಿ ಬಿಟ್ಟ. ಈ ರಹಸ್ಯದ ನನ್ನ ಹತ್ರನ ಬಚ್ಚಿಟ್ಕೊಳ್ತೀನಿ. ಕಾಲಾವಕಾಶ ಬಂದಾಗ ನಾನಾ ಸವಿಸ್ತಾರವಾಗಿ ಬಿಚ್ಚಿ ಹೇಳ್ತೀನಿ. ಸದ್ಯ ನನ್ನ ಪುಣ್ಯಕ ಆ ಕೂಸು ಸುರಕ್ಷಿತವಾಗಿ ಶಾಂತೇಶಪ್ಪನ ಕೈಯಾಗ ಸೇರೈತಲ್ಲ, ಅಷ್ಟು ಸಾಕು. ಈಗ ಸದ್ಯ ಮನೆಗೆ ಹೋಗಿ ಆ ಕೂಸು ಕುತ್ತಿಗೆ ಒಗದು ಬಂದ್ಬಿಟ್ಟೆ ಅಂತ ಆ ಪ್ರತಾಪ್ಗೆ ಹೇಳಿ ನನ್ನ ಮಾತನ್ನ ಉಳಿಸ್ಕೊಂತೀನಿ. ವಿದ್ಯಾ, ತಂಗಿ ವಿದ್ಯಾ, ಬೇಗ ಹೊರಗಡೆ ಬಾರಮ್ಮ. ನಿನಗೊಂದು ನಾನು ಪ್ರೀತಿಯಿಂದ ಕಾಣಿಕೆಯನ್ನು ತಂದಿದ್ದೇನೆ. ಬೇಗ ಹೊರಗಡೆ ಬಾರಮ್ಮ. ಈ ಕಾಣಿಕೆಯನ್ನು ಸ್ವೀಕರಿಸು ಬಾ ಮಾ ತಂಗಿ ವಿದ್ಯಾ. ಈ ಮಗು ಯಾರ್ದನ? ಈ ಹಸುಗೂಸನ್ನು ಎತ್ತುಕೊಂಡು ಬಂದಿದ್ದಿಲ್ಲಣ್ಣ, ಯಾರ್ದನ ಈ ಹಸು? ನೋಡಮ್ಮ, ಇದು ನಿಜವಾಗಲೂ ಆ ದೇವರು ಕೊಟ್ಟ ಕಾಣಿಕೆಯಮ್ಮ. ನಿನಗಾಗಿ ಆಸೆ ಪಟ್ಟು ಆತುರದಿಂದ ತಂದಿದ್ದೀನಮ್ಮ ಈ ಹಸುಗೂಸನ್ನು. ಇದನ್ನು ನಿನ್ನ ಉಡಿಯಲ್ಲಿ ಹಾಕಿಕೊಂಡು ಇಂದಿನಿಂದ ಈ ಕಂದನಿಗೆ ನೀನೇ ಹೆತ್ತ ತಾಯಿ ಆಗಬೇಕಮ್ಮ. ನೀನೇ ಹೆತ್ತ ತಾಯಿ ಆಗಬೇಕು. ಅಣ್ಣ, ನಿನ್ಗೇನಾದ್ರೂ ಹುಚ್ಚಿ ಹಿಡಿದಿದೆಯಣ್ಣ? ಯಾರ್ದು ಹಸುಗೂಸನ್ನು ತೆಗೆದುಕೊಂಡು ಬಂದು ನನಗೆ ಕಾಣಿಕೆ ಹಾಕಿ ಕೊಡ್ತಾ ಇದೆಯಲ್ಲ, ಇದೇನು ನಾಟಕದ ಸನ್ನಿವೇಶ ಅಂತ ತಿಳಿದುಕೊಂಡಿದ್ಯಾ? ನನ್ನ ಗಂಡ ಬಂದು ಈ ಮಗು ಯಾರ್ದು, ಎಲ್ಲಿಂದ ಬಂತಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ ನಾನು? ಅದಕ್ಕೆ ನೀನು ಕೊಂಚ ಕೂಡ ಅಂಜಬೇಕಾಗಿಲ್ಲ ಬಿಡಮ್ಮ. ನಿನ್ನ ಗಂಡ ಅಂದ್ರೆ ನನ್ನ ಪ್ರಾಣದ ಸ್ನೇಹಿತ. ಅವನಿಗೆ ನನ್ನ ಮಾತು ಅಂದ್ರೆ ವೇದವಾಕ್ಯ. ಅವನಿಗೆ ನಾನು ಹೇಳ್ತೇನೆ ಬಿಡಮ್ಮ. ನೋಡಮ್ಮ, ನೀನು ನನ್ನ ಮೇಲೆ ಏನು ತಪ್ಪು ತಿಳಿದುಕೊಳ್ಳದೆ ಈ ಮಗುವಿಗೆ ನೀನೇ ದಾರಿ ದೀಪವಾಗಿ ಈ ಮಗುವನ್ನು ನೀನೇ ರಕ್ಷಿಸಬೇಕಮ್ಮ. ನೀನೇ ರಕ್ಷಿಸಬೇಕು. ಅಲ್ಲ, ನಿಜ ಹೇಳು, ಈ ಮಗುವನ್ನು ಎಲ್ಲಿಂದ ತೆಗೆದುಕೊಂಡು ಬಂದಿದ್ದೀಯಾ? ಈ ಮಗು ಯಾರ್ದನ್ನ? ಈ ಮಗುವಿನ ತಂದೆ ತಾಯಿಗಳು ಯಾರನ್ನ? ವಿಚಿತ್ರ ಪ್ರಶ್ನೆಯನ್ನ ಕೇಳ್ತೀಯಮ್ಮ ನೀನು. ನೋಡಮ್ಮ, ನಾನು
ನಿನಗೆ ನಿಜವನ್ನೇ ಹೇಳ್ತೇನೆ. ನನ್ನ ಮಾತನ್ನು ನೀನು ನಂಬಿದರೆ ನಂಬು, ಬಿಟ್ಟರೆ ಬಿಡಮ್ಮ. ಇಂದು ನಾನು ಒಂದು ಕೆಲಸದ ನಿಮಿತ್ತವಾಗಿ ನಮ್ಮ ಊರ ಬೆಟ್ಟಕ್ಕೆ ಹೋಗಿದ್ದೆ. ಕೆಲಸ ಮುಗಿಸಿಕೊಂಡು ಮರಳಿ ಮನೆಗೆ ಬರುತ್ತಿರುವಾಗ ಆ ಬೀರಲಿಂಗೇಶ್ವರ ಗುಡಿಯ ಹಿಂದೆ ಆ ದಂಡೆಯ ಮೇಲೆ ಈ ಕೂಸು ಅಳುತ್ತಲೇ ಬಿದ್ದಿತ್ತು. ಅದನ್ನು ನಾನು ನೋಡಿ ಎತ್ತಿಕೊಂಡು ಬಂದೆ. ನೋಡಮ್ಮ, ಈ ಭಾಗ್ಯ ತಾನಾಗಿಯೇ ನಿಮ್ಮ ಮನೆ ತನಕ ಬಂದಿದೆ. ಇನ್ನು ಮೇಲಾದರೂ ಈ ಕೂಸಿಗೆ ನೀನು ಆಶ್ರಯ ಕೊಡ್ತೀವೋ ಅಥವಾ ಬಿಡ್ತೀವೋ, ಇದು ನಿನ್ನ ಪಾಲಿಗೆ ಸೇರಿದ್ದಮ್ಮ, ನಿನ್ನ ಪಾಲಿಗೆ ಸೇರಿದ್ದು. ಅಣ್ಣ, ಎಷ್ಟೊಂದು ವಿಚಿತ್ರವಾಗಿದೆ ಈ ಮಗುವಿನ ಕತೆ. ಅಯ್ಯೋ ಪಾಪ, ಎಷ್ಟೊಂದು ಚೆನ್ನಾಗಿದೆ ಅಣ್ಣ ಈ ಮಗು. ಅಣ್ಣ, ಇಂಥ ಮಗುವನ್ನು ಮಕ್ಕಳಿಲ್ಲದ ನಾನು ಈ ಮಗುವನ್ನು ಹೊಟ್ಟೆಯಲ್ಲಿ ಬೆಳೆದ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡುತ್ತೇನಣ್ಣ. ತಾಣ ಮಗುವನ್ನು. ವಿದ್ಯಾ ತಂಗಿ, ಈ ಮಗುವನ್ನು ನೀನು ಈಗ ಎತ್ತಿಕೊಂಡು ಎಷ್ಟೊಂದು ಸೌಂದರ್ಯವಾಗಿ ಕಾಣುತ್ತಿರುವೆ ಗೊತ್ತೇನಮ್ಮ. ನೋಡಮ್ಮ, ನನಗಂತೂ ಈ ನೋಡಲಿಕ್ಕೆ ನನ್ನ ಎರಡು ಕಣ್ಣುಗಳೇ ಸಾಲ. ಆ ತಂಗಿ, ಆ ಮಗು ಹಸುವಿನಿಂದ ತುಂಬಾ ಹೊತ್ತಿನಿಂದ ಅಳ್ತಾ ಇದೆ. ಮನೆಯಲ್ಲಿ ಹಾಲು ಇದ್ದರೆ ಹಾಲು ಕುಡಿಸಿ ಸಮಾಧಾನ ಪಡಿಸಿ ಹೋಗಮ್ಮ, ಸಮಾಧಾನ ಪಡಿಸಿ ಹೋಗು. ಹೋಗಿ ಮಗುವಿಗೆ ಹಾಲು ನಿನ್ಗೆ ಕಾಫಿ ತರುತ್ತೇನೆ ನಾನು. ಆಯ್ತಮ್ಮ, ಅಷ್ಟೇ ಮಾಡಿ ಹೋಗಮ್ಮ. ಅಬ್ಬ, ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು. ನನ್ನ ತಂಗಿ ವಿದ್ಯಾ ದಿನನಿತ್ಯ ಮಕ್ಕಳಿಲ್ಲದೆ ಕಣ್ಣೀರು ಹಾಕುವುದನ್ನು ನೋಡಿ ನೋಡಿ ನನಗಂತೂ ಸಾಕಾಗಿ ಹೋಗಿತ್ತು. ಅನಂತ ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಬಂದರೆ ಈ ಕೂಸನ್ನು ನೋಡಿ ಸಾಕಷ್ಟು ಸಂತೋಷ ಪಡುತ್ತಾನೆ. ಈಗ ನನಗೆ ಸಂತೋಷ ಆಗಬೇಕಾದ್ರೆ ನಾನೇನು ಮಾಡಬೇಕು? ನನ್ನ ಹತ್ತಿರ ಇದೆ ಎಲ್ಲ ಸ್ಟಾಕ್, ಈ ಬ್ರ್ಯಾಂಡಿ ಸಿಕ್ಕಾಪಟ್ಟಿ ಕುಡಿದು ನನ್ನ ಮನಸ್ಸಿಗೆ ಸಂತೋಷವೇ ಸಂತೋಷ. ಇದೇನಿನ ಅಸಭ್ಯ ವರ್ತನೆ. ಬರುತ್ತಾ ನೀನು ಈ ಮನೆಯನ್ನು ತುಂಬಾ ಕೀಳಾಗಿ ಕಾಣುತ್ತಿರುವೆ. ಈ ಸುಸಂಸ್ಕೃತರ ಮನೆಯಲ್ಲಿ ಈ ರೀತಿ ಕುಡಿಯುತ್ತಾ ಕುಳಿತಿರುವೆ ಅಲ್ಲ, ನಿನಗೆ ನಾಚಿಕೆ ಬರುವುದಿಲ್ಲವೇ? ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ನಾಚಿಕೆ ಎನ್ನುವಂತಹ 3 ಅಕ್ಷರಗಳ ಅರ್ಥ ನನಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಕುಡಿಯೋದು ತರವಲ್ಲ ನಿಜ. ಆದರೆ ಏನು ಮಾಡಲಿ ಅಣ್ಣ, ಕುಡಿಯದಿದ್ದರೆ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಕುಡಿಯೋದನ್ನು ಬಿಟ್ಟರೆ ನಾನು ಬದುಕುವಂತಿಲ್ಲ. ಇನ್ಸ್ಪೆಕ್ಟರ್, ಈ ಹಾಳಾದ ಈ ಸಾಂದೇಶಿನ ಜೀವನ ಸಾಕಿದ ನಾಯಿಗಿಂತ ಕೀಳಾಗಿದೆ ಅನಂತ, ಸಾಕಿದ ನಾಯಿಗಿಂತ ಕೀಳಾಗಿದೆ. ಸಾಕು ಮಾಡು ನಿನ್ನ ಕಣ್ಣೀರಿನ ನಾಟಕವನ್ನು. ನಾನು ಇಷ್ಟು ದಿನ ನಿನ್ನನ್ನು ತುಂಬಾ ಒಳ್ಳೆಯ ಮನಸ್ಸಿನಂತೂ ಭಾವಿಸಿದ್ದೆ. ಆದರೆ ನೀನು ಹಣದಾಸೆಗಾಗಿ ಶ್ರೀಮಂತರ ಮನೆ ಹೆಣ್ಣನ್ನು ಬೆಚ್ಚಿ ತುಂಬಿದ ಸಭೆಯಲ್ಲಿ ನನ್ನ ಮರ್ಯಾದೆಯನ್ನು ಕಳೆದಲೇ ಈ ರೀತಿ ಕುಡಿಯುತ್ತಾ ಕುಳಿತಿರುವೆಯಲ್ಲ. ನಿನ್ನ ದೃಷ್ಟಿಯಲ್ಲಿ ನನ್ನ ಮನೆ ಸಾರಾಯಿ ಅಂಗಡಿ ಕಟ್ಟಿದೆ. ನೋಡು ಶಾಂತೇಶ, ಆಶ್ರಯ ಕೊಟ್ಟವರ ಮನೆಯಲ್ಲಿ ನಿಷ್ಠೆಯಿಂದ ಇರಬೇಕು ಹೊರತು ಈ ರೀತಿ ಕುಡಿದರೆ ನಿನಗೆ ಮಹಾಪಾಪವಾದಿತು. ಅರ್ಥವಾಯಿತು ಅನಂತ, ಅರ್ಥವಾಯಿತು ನಿನ್ನ ಮಾತು. ಆಶ್ರಯ ಕೊಟ್ಟವರ ಮನೆಯಲ್ಲಿ ನಾನು ಶತ್ರುವಾಗಿ ನಡೆದುಕೊಂಡು ಬಿಟ್ಟೆ ಅನಂತ, ನಾನು ಶತ್ರುವಾಗಿ ನಡೆದುಕೊಂಡು ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಅನಂತ, ನನ್ನನ್ನು ನೋಡು ಶಾಂತೇಶ, ನೀನು ಬರುತ್ತಾ ನಿನ್ನ ವರ್ತನೆ ಅತಿರೇಕವಾಗುತ್ತಿದೆ. ಮುಂದೊಂದು ಸಾರಿ ಈ ರೀತಿ ವರ್ತಿಸಿದರೆ ಪರಿಸ್ಥಿತಿ ಗಂಭೀರವಾಗಬೇಕಾದಿತ್ತು. ಬಿ ಕೇರ್ಫುಲ್.
ನನಗೆ ಇಷ್ಟೊಂದು ಕಠಿಣವಾದ ಶಿಕ್ಷೆಯನ್ನು ಕೊಡ್ತಾ ಇದ್ರಲ್ಲ, ನನ್ನನ್ನ ಯಾವ ತಪ್ಪು ಮಾಡಿದ್ದಾನೆ ಅಂತ. ನೋಡು ವಿದ್ಯಾ, ನೀನೇ ಕಣ್ತೆರೆದು ನೋಡು ಈ ನಿನ್ನಣ್ಣನ ಹೇ ದೃಶ್ಯವನ್ನು. ಕಂಠ ಪೂರ್ತಿ ಸಾರಾಯಿ ಕುಡಿದು ನನಗೆ ಏನೇನೋ ಮನಸ್ಸಿಗೆ ಬಂದಂತೆ ಮಾತಾಡುತ್ತಿದ್ದನು. ಏನಿದು? ನಿನ್ನ ಮಡಿಲಲ್ಲಿರುವ ಮಗು ಯಾರದು? ಎಲ್ಲಿಂದ ಬಂದು ವಿದ್ಯಾ? ನಿಜವಾಗ್ಲೂ ಈ ಮಗುವಿನ ಕಥೆಯನ್ನು ಕೇಳಿದ್ರೆ ನೀವೇ ಆಶ್ಚರ್ಯ ಪಡುತ್ತೀರಾ. ಆದ್ರೆ ರೀ, ಈ ಮಗು ದಯವಿಟ್ಟು ನಮ್ದಂತೆ ನಾವೇ ಜೋಪಾನ ಮಾಡೋಣ ಈ ಮಗುವನ್ನು. ಏನೋ ಮಗು ನಮ್ಮದೇ? ನೀವು ಅಣ್ಣ ತಂಗಿ ಕೂಡಿಕೊಂಡು ನಮಗೆ ಅಪಹಾಸ್ಯ ಮಾಡುತ್ತಿರನು. ಹೇಳು ವಿದ್ಯಾ, ಯಾರದ ಮಗು? ಎಲ್ಲಿಂದ ಬಂತು? ಆ ವಿಷಯವನ್ನು ನಾನೇ ಹೇಳ್ತೇನೆ ಕೇಳು ಅನಂತ್. ಸತ್ಯವಾಗಿಯೂ ಈ ಕೂಸು ಬೀದಿಯಲ್ಲಿಯೇ ಸಿಕ್ಕಿದ್ದು. ಯಾರೋ ನಿರ್ಗತಿಕರು ಈ ಕೂಸಿಗೆ ಜನ್ಮ ಕೊಟ್ಟು ಜೋಪಾನ ಮಾಡಲು ಆಗಲಾರದೆ ಬೀರಲಿಂಗೇಶ್ವರ ಗುಡಿ ಹಿಂದೆ ಹಾಕಿ ಹೋಗಿದ್ದರು. ಅದನ್ನು ನೋಡಿ ನಾನೇ ಎತ್ತಿಕೊಂಡೆ ಬಂದೆ ಅನಂತ್, ನಾನೇ ಎತ್ತಿಕೊಂಡು ಬಂದೆ. ಹೇಗೋ ಮನೆಯಲ್ಲಿ ಮಕ್ಕಳಿಲ್ಲ, ಈ ಮಗುವಿನಿಂದಲಾದರೂ ಈ ಮನೆಯ ಬೆಳಗಲಿ, ಈ ಕೂಸಿನಿಂದಲಾದರೂ ಈ ಮನೆ ಕೀರ್ತಿ ಬೆಳಗಲಿ ಅಂತ ಎತ್ತಿಕೊಂಡು ನಾನೇ ಬಂದಿದ್ದೇನೆ ಅನಂತ್. ದಯವಿಟ್ಟು ಈ ಮಗು ನಿಮ್ಮ ಸ್ವಂತತೆಯಿಂದ ಭಾವಿಸಿ ಸ್ವೀಕರಿಸಿಕೊಳ್ಳಿ ಅನಂತ, ಸ್ವೀಕರಿಸಿಕೊಳ್ಳಿ. ಹೌದಲ್ಲ, ನನ್ನನ್ನ ಹೇಳ್ತಾ ಇರೋ ಮಾತು ನಿಜವಾಗ್ಲೂ ಸತ್ಯ ರೀ, ಸತ್ಯ. ದಯವಿಟ್ಟು ಈ ಮಗುವಿನ ತಂದೆ ತಾಯಿಗಳಾಗಿ ನಾವೇ ಪೋಷಣೆ ಮಾಡೋಣ. ನೀವು ಇದಕ್ಕೆ ಒಪ್ಪಿಕೊಂಡಿದ್ದೆ ಆದ್ರೆ ನನ್ನ ಜನ್ಮ ಸಾರ್ಥಕವಾಗುತ್ತದೆ ರೀ. ಸಾಕು, ಬಾಯಿ ಮುಚ್ಚು ವಿದ್ಯಾ. ನೀನ್ ಹೇಳಿದ್ದಲ್ಲ ಕೇಳಲು ನಾನೇನು ನಿನ್ನಣ್ಣನಂತೆ ಕುಡುಕನಲ್ಲ. ನಿನ್ನಣ್ಣ ಒಬ್ಬ ಕುಡುಕ. ಮೇಲಾಗಿ ಅವನ ಬುದ್ಧಿ ಅವನ ಸ್ವಾಧೀನದಲ್ಲೇ ಇಲ್ಲ. ನೋಡು, ಮುಂದೆ ತನ್ನ ತಂಗಿಯ ಬಾಳು ಹಾಳಾಗಬಾರದೆಂದು ದುರುದ್ದೇಶದಿಂದ ಯಾರ್ದೋ ಮಗುವನ್ನು ಕದ್ದುಕೊಂಡು ನಮಗೆ ಕಾಣಿಕೆಯಾಗಿ ಕೊಡಲು ಬಂದಿದ್ದಾನೆ ಈ ಬುದ್ಧಿವಂತ. ನೋಡು, ನಾನಿಂತ ಮೂಢನಂಬಿಕೆಗಳನ್ನು ಎಂದಿಗೂ ನಂಬುವುದಿಲ್ಲ. ಶಾಂತೇಶ, ಇಟ್ ಇಸ್ ಮೈ ಲಾಸ್ಟ್ ಸ್ಟೋರಿ. ಆ ಮಗು ಎಲ್ಲಿತ್ತು ಅಲ್ಲಿ ಹೋಗಿ ಬಿಟ್ಟು ಬಾ. ಇಲ್ಲವಾದರೆ ಕಾನೂನಿನ ಮೂಲಕ ಕಂಬಿ ಎನಿಸಬೇಕಾಗುತ್ತದೆ. ಬೆಂಕಿ ಏರ್ಪೋಲು. ವಿದ್ಯಾ, ಕೊಟ್ಟು ಬಿಡ ಮಗುವನ್ನ. ರೀ, ಈ ವಿಷಯದಲ್ಲಿ ನೀವು ತಪ್ಪು ತಿಳಿದುಕೊಂಡಿದ್ದೀರಾ. ನನ್ನನ್ನ ಕುಡುಕನೇ ಇರ್ಬೋದು, ಆದ್ರೆ ಕೆಡುಕು ಬಯಸುವನಲ್ಲ ರೀ. ನಿಮ್ಮ ಪೊಲೀಸ್ ಬದ್ಧಿಯನ್ನು ಬಿಟ್ಟು ಆದಷ್ಟು ಬೇಗ ನಂದೆ ಅಂತ ಒಪ್ಪಿಕೊಳ್ಳಿ ನೀವು. ವಿದ್ಯಾ, ಮಾತು ನನಗೆ ಬೇಕಾಗಿಲ್ಲ. ನೋಡು, ನಾಳೆ ಕಾನೂನು ಎದುರಾದಾಗ ನನ್ನ ಜೊತೆಗೆ ಯಾರೂ ನಿಲ್ಲಲಾರರು. ಮೇಲಾಗಿ ಬೀದಿಯಲ್ಲಿ ಬಿದ್ದ ಮಕ್ಕಳನ್ನು ನಮ್ಮದು ಎಂದು ಒಪ್ಪಿಕೊಂಡರೆ ನಮ್ಮ ದೇಶದಲ್ಲಿ ಬಂಜೆ ಎಂಬ ಪದಕ್ಕೆ ಅರ್ಥವೇ ಇರುತ್ತಿರಲಿಲ್ಲ. ಈಗ ನನಗೆ ಮಗುವಿನ ಅವಶ್ಯಕತೆ ಇಲ್ಲ. ಐ ಡೋಂಟ್ ಹ್ಯಾವ್ ಎ ಇಂಟ್ರೆಸ್ಟ್. ಈ ಮಗು ಖಂಡಿತವಾಗಿಯೂ ಬೇಕಾಗಿಲ್ಲ. ಕೊಟ್ಟು ಬಿಡೋ ನನ್ನ ಕೈಯಲ್ಲಿ. ಎಲ್ಲಿಯಾದರೂ ಹೋಗಿ ಜೋಪಾನ ಮಾಡಿಕೊಳ್ಳಲಿ. ತಂಗಿ ವಿದ್ಯಾ, ಅದು ಎಷ್ಟೇ ಆಗಲಿ ಪೊಲೀಸ್ ಬುದ್ಧಿ ಅಮ್ಮ, ಪೊಲೀಸ್ ಬುದ್ಧಿ. ಅವರಿಗೆ ಕರುಳು, ಮಮತೆ, ಪ್ರೀತಿ, ವಾತ್ಸಲ್ಯ ಅವರಿಗೆ ಎಲ್ಲಿ ಅರ್ಥವಾಗಬೇಕಮ್ಮ, ಅವರಿಗೆ ಎಲ್ಲಿ ಅರ್ಥವಾಗಬೇಕು. ಹೌದು, ನನಗೆ ಪ್ರೀತಿ, ಮಮತೆ, ವಾತ್ಸಲ್ಯ ಗೊತ್ತಿರದ ಕಡುಪಾಪಿ ನಾನು. ನೋಡು ವಿದ್ಯಾ, ನನ್ನ ಮಾತು ಕೇಳು. ನಿನಗೆ ನಾನು ಬೇಕೋ ಅಥವಾ ನಿನ್ನ ಬೇಕೋ? ನೀವು ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾನೆಂತ ಉತ್ತರಿಸಲಿ ಸ್ವಾಮಿ? ನೋಡು ವಿದ್ಯಾ, ಇದೆಲ್ಲ ಕಣ್ಣೀರಿನ ನಾಟಕ ಬೇಡ. ನಾನು ಬೇಕೆಂದರೆ ಆ ಮಗುವನ್ನು ನಿನ್ನ ಕೈಯಲ್ಲಿ ಕೊಟ್ಟು ಈ ಮನೆಯಿಂದ ಆಚೆ ಕಳಿಸಿ ಬಿಡು. ಎಲ್ಲಿಯಾದರೂ ಹೋಗಿ ಜೋಪಾನ ಮಾಡಿಕೊಳ್ಳಲಿ. ಎಲ್ಲ ಹೋದರೆ ನಿನ್ನ ಆ ಮಗು ಬೇಕೆಂದರೆ ಹೇಳು, ನಾನೇ ಈ ಮನೆಯಿಂದ ಹೊರ ಹೋಗುತ್ತೇನೆ. ಹೇಗೆ ಜೀವನ ಮಾಡಿರಂತೆ. ನಾನು ತಂದ ಈ ಮಗುವಿನಿಂದ ನಿಮ್ಮ ಸುಂದರ ಸಂಸಾರ ಹಾಳಾಗುವುದು ಬೇಡ ಅನಂತ. ತಂಗಿ ವಿದ್ಯಾ, ತಂಗಿ ವಿದ್ಯಾ, ಆ ಮಕ್ಕಳ ಭಾಗ್ಯವನ್ನು ನೀನು ಪಡೆದಿಲ್ಲಮ್ಮ, ನೀನು ಪಡೆದಿಲ್ಲ. ಆ ಮಗುವನ್ನು ನಾನು ಆಸೆ ಪಟ್ಟು ತಂದಿದ್ದೆ ಬೇರೆ, ಇಲ್ಲಿ ನಡೆದ ತಪ್ಪು ಪರೀಕ್ಷೆ ಬೇರೆ. ಒಟ್ಟಿನಲ್ಲಿ
ಆ ವಿಧಿ ನನ್ನನ್ನು ಹಿಂಬಾಲಿಸಿ ಹಚ್ಚಿದೆ. ತೀರಿತಮ್ಮ, ತೀರಿತು. ಸಾರಮ್ಮ ಆ ಕೂಸನ್ನು. ತಂಗಿ ವಿದ್ಯಾ, ಅಳಬೇಡಮ್ಮ, ನೀನು ಅಳಬೇಡ, ಧೈರ್ಯವಾಗಿರೋಮ್ಮ. ಆ ದೇವರು ನಿನ್ನ ಮೇಲೆ ಕಣ್ಣು ತೆರೆದರೆ ಇಂಥ 10 ಮಕ್ಕಳಿಗೆ ನಿನ್ನ ಜನ್ಮ ಎತ್ತಬಹುದಮ್ಮ, ಎತ್ತಬಹುದು. ನೋಡಮ್ಮ, ನಾನು ಎಷ್ಟು ದಿವಸ ನಿಮ್ಮ ಮನೆಯ ಅನ್ನದ ಋಣದಲ್ಲಿದ್ದೆ. ಆದರೆ ನೀವು, ನಾನು ನಿಮ್ಮಿಂದ ದೂರ ಹೋಗ್ತಾ ಇದ್ದೇನಮ್ಮ, ದೂರ ಹೋಗ್ತಾ ಇದ್ದೇನೆ. ಆ ದೇವರು ನಿಮಗೆ ಸುಖ ಸಂತೋಷದಿಂದ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಮ್ಮ, ಚೆನ್ನಾಗಿ ನಿಮ್ಮನ್ನು ಕಾಪಾಡಲಿ. ಆ ವಿದ್ಯಾ ತಂಗಿ, ಒಳಗಡೆ ನನ್ನ ಬಟ್ಟೆ ತುಂಬಿದ ಬ್ಯಾಗ್ ಹೊಂದಿದೆ, ಅದನ್ನು ತಂದು ಕಟ್ಟುಗಳಮ್ಮ. ನಾನು ತೀರಿಸಿ ಹೊರಟು ಭಾರತ ಮಾತೆ ಯಾರ ಮಗುವಿದು? ಅಣ್ಣ, ಸರ್ವದು ತಪ್ಪಾಯ್ತಣ್ಣ. ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಣ್ಣ, ಕ್ಷಮಿಸಿ ಬಿಡು ನೀನು. ವಿದ್ಯಾ, ಯಾಕಾಳ್ತೀಯಮ್ಮ ನೀನು? ನಿನಗೆ ದೇವರಂತ ಗಂಡ ಇದ್ದಾನೆ. ಅಂತ ಗಂಡನಿಗೆ ನೀನು ಕಣ್ಣೀರು ಹಾಕಿದರೆ ತುಂಬಾ ತಪ್ಪಾಗುತ್ತದೆ, ತುಂಬಾ ತಪ್ಪಾಗುತ್ತದೆ. ನೀನು ಚಿಂತೆ ಮಾಡಬೇಡಮ್ಮ, ನಾನು ಎಲ್ಲಿ ಆದರೂ ಹೋಗಿ ಜೀವನ ಮಾಡುತ್ತೇನೆ. ತಂಗಿಯ ಅನ್ನಕ್ಕಿಂತ ವಿಂಗಡದ ಗುಡಿಸಲೇ ಲೇಸು ಎಂಬಂತೆ ಈ ಮನೆಯ ಅನ್ನದ ಋಣ ತೀರದರೆ ಏನಾಯ್ತಮ್ಮ? ಮತ್ತೊಂದು ಇರುತ್ತದೆ ಈ ನಿನ್ನ ಪಾಪಿ ಅನ್ನನಿಗೆ. ತಂಗಿ, ನನ್ನ ಕಡೆ ನೀವೇನು ಚಿಂತೆ ಮಾಡಬೇಡಮ್ಮ, ಮಾಡಬೇಡ. ಇದೇ ನನ್ನ ನಿನ್ನ ಕೊನೆಯ ಭೇಟಿಯಮ್ಮ, ಇದೇ ನನ್ನ ನಿನ್ನ ಅನಂತ, ಏನು ಅರಿಯದ ನನ್ನ ಮುದ್ದ ತಂಗಿಯನ್ನು ಎಷ್ಟು ದಿವಸ ನೀನು ಚೆನ್ನಾಗಿ ನೋಡಿಕೊಂಡಿದ್ದೀಯಾ? ಇನ್ನು ಮೇಲಾದರೂ ನೀನು ಹಾಗೆ ನೋಡ್ಕೋ ಅನಂತ, ಹಾಗೆ ನೋಡ್ಕೋ. ನಾವು ಚಿಕ್ಕವರಿದ್ದಾಗ ನನ್ನ ತುತ್ತನ್ನು ನನ್ನ ತಂಗಿಗೆ ಇಟ್ಟು ಬೆಳೆಸಿ ದೊಡ್ಡವನಾಗಿ ಮಾಡಿ ನಿನ್ನ ಕೈಯಲ್ಲಿ ಒಪ್ಪಿಸಿ ಹೋಗ್ತಾ ಇದ್ದೇನೆ. ಎಂದು ನನ್ನ ತಂಗಿಯನ್ನು ಚೆನ್ನಾಗಿ ನೋಡ್ಕೋ ಅನಂತ, ಚೆನ್ನಾಗಿ ನೋಡ್ಕೋ. ನಾನಿನ್ನು ಬರುತ್ತೇನೆ ತಂಗಿ, ನಾನಿನ್ನು ಬರುತ್ತೇನೆ.